ಈ ಥರ ಪೊಂಗಲ್ ಮಾಡಿಕೊಟ್ರೆ 2 ಟೈಮ್ಸ್ ಆದರೂ ಇದನ್ನೇ ತಿಂತಾರೆ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗ್ಬೇಡಿ. ಬನ್ನಿ, ಇವತ್ತು ಸೂಪರ್ ಡೂಪರ್ ಟೇಸ್ಟಿಯಾಗಿ ಇದ್ಕಿದ್ದವರೆ ಬೇಳೆನ ಹಾಕಿ ಖಾರವಾಗಿ ಪೊಂಗಲ್ ಹೇಗೆ ಮಾಡೋದು, ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನೇನು ಹಬ್ಬ ಇನ್ನೊಂದು 2 ದಿವಸದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಿದೆ ಅಲ್ವಾ. ಕೆಲವ್ರ ಮನೇಲಿ ಬರೀ ಸ್ವೀಟ್ ಪೊಂಗಲ್ ಮಾಡ್ತಾರೆ, ಕೆಲವ್ರ ಮನೇಲಿ ಖಾರ ಪೊಂಗಲ್ಲು ಮಾಡ್ತಾರೆ, ಕೆಲವ್ರ ಮನೇಲಿ 2 ಮಿಕ್ಸ್ ಮಾಡಿ ಮಾಡ್ತಾರೆ ಅಲ್ವಾ. ಸೊ ಅಂಥವ್ರಿಗೆ ಈ ವಿಡಿಯೋ. ಮೊದಲಿಗೆ ನಾನು 1 ಕಪ್ಪಷ್ಟು ಹೆಸರುಬೇಳೆ, 1 ಕಪ್ಪಷ್ಟು ಅಕ್ಕಿನ ತೊಗೊಂಡು ಚೆನ್ನಾಗಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ಬಣ್ಣನೂ ಚೇಂಜ್ ಆಗಿದೆ, ಬೇಳೆ ಬಣ್ಣನೂ ಚೇಂಜ್ ಆಗಿದೆ, ಸ್ವಲ್ಪ ಘಮನೂ ಬರಬೇಕು, ಅಷ್ಟು ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು 3 ರಿಂದ 4 ವಿಷಲು ಚೆನ್ನಾಗಿ ಕೂಗಿಸ್ಕೊತಾ ಇದ್ದೀನಿ. ಅಂದರೆ ಬೇಳೆ ಮತ್ತು ಅಕ್ಕಿ ಏನಿದೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ವಿಷಲ್ನ ಕೂಗಿಸ್ಕೊಳ್ಳಿ. ನೋಡಿ, ಈಗ ಅಕ್ಕಿ ಬೇಳೆ 2 ಬೆಂದಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟು ಸ್ಮ್ಯಾಶ್ ಆಗಿ ಬೆಂದಿದ್ರೆ ಸಾಕು, ಪರ್ಫೆಕ್ಟಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದಾದ ನಂತರ ನಾನಿಲ್ಲಿ ಕಾಳು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಕಾಳು ಮೆಣಸನ್ನ ಏನಕ್ಕೆ ಹಾಕ್ತಿಲ್ಲ ಅಂದರೆ, ಕೆಲವರು ಕಾಳು ಮೆಣಸು ಸಿಕ್ತು ಅಂದರೆ ತೆಗೆದು ಸೈಡ್ಗೆ ಹಾಕ್ತಾರೆ. ಸೊ ಈ ಥರ ಪುಡಿ ಮಾಡಿ ಹಾಕಿದ್ರೆ ಅವರು ತೆಗಿಯೋದಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಅದಾದ ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿನ ಸ್ವಲ್ಪ ತುರಿದಿರೋದು, ಹಾಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ಮೆಲ್ ಹೋಗಲಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗೋಡಂಬಿನ ಸಹ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಒಣಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಅನ್ನದ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ತೆಳ್ಳಗೆ ಬೇಯಿಸ್ಕೊಂಡು ಮಾಡ್ಕೊಬೋದು, ಅಥವಾ ಈ ಥರ ಗಟ್ಟಿಗೆ ಇದ್ರೂ ಸಹ ಈ ಥರ ಬಿಸಿನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಬಿಸಿನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇದೆ ಅನಿಸ್ತು, ಸೊ ಇನ್ನೂ ಸ್ವಲ್ಪ ಬಿಸಿನೀರನ್ನ ಹಾಕಿ ನನಗೆ ಹದವಾಗಿ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಸಹ ಹಾಕ್ತಾಯಿದ್ದೀನಿ. ನಾನು ಒಗ್ಗರಣೆಗೆ ಹಾಕೋದು ಮರ್ತಿದ್ದೆ, ಹಾಗಾಗಿ ಇಲ್ಲಿ ಹಾಕ್ತಾಯಿದ್ದೀನಿ. ನನಗೆ ಸ್ವಲ್ಪ ಗಟ್ಟಿ ಅನಿಸ್ತು, ಸೊ ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇಷ್ಟು ತೆಳ ಮಾಡ್ಕೊಂಡಿದ್ದೀನಿ. ಪೊಂಗಲ್ ಇಷ್ಟು ತೆಳ ಇದ್ರೇ ತಿನ್ನೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಅದಾದಮೇಲೆ ಬೇಯಿಸ್ಕೊಂಡಿರೋಂಥ ಇದ್ಕಿದ್ದವರೆ ಬೇಳೆನ ಹಾಕ್ತಾಯಿದ್ದೀನಿ. ಮೊದಲೇ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಇದ್ಕಿದ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಹಸಿದೇ ಹಾಕೋದಕ್ಕೆ ಹೋಗ್ಬಿಡಿ, ಈ ಥರ ಬೇಯಿಸಿ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆದ ಸಿಗುತ್ತೆ. ಕಂಪ್ಲೀಟ್ ಆದಮೇಲೆ ನೋಡಿ, ಈಗ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ ಮೇಲ್ಗಡೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲೇ ನಾನು ಬಿಡ್ತಾಯಿದ್ದೀನಿ, ಸ್ವಲ್ಪ ಎಲ್ಲ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಅದಾದಮೇಲೆ ನೋಡ್ತಾ ಇರ್ಬೋದು ನೀವು, ಘಮ ಅಂತೂ ಸಖತ್ತಾಗಿ ಬರ್ತಾಯಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸೂಪರ್ ಟೇಸ್ಟಿಯಾಗಿರೋವಂಥ ಖಾರವಾಗಿ ಖಾರ ಪೊಂಗಲ್ ರೆಡಿ ಆಗುತ್ತೆ. ನೋಡಿ, ನನಗಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನನಗಂತೂ ಫುಲ್ ಖುಷಿ ಆಗೋಯಿತು, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೇ ರೀತಿ ಯಾರಿಗೆಲ್ಲ ಪೊಂಗಲ್ ಇಷ್ಟ ಆಗಲ್ಲ ಅವರಿಗೆ ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಕಾಂಬಿನೇಷನ್ನಾಗಿ ಕೆಲವರು ಮೊಸರು ಬಜ್ಜಿನ ಯೂಸ್ ಮಾಡ್ತಾರೆ. ನಾನಿಲ್ಲಿ ಕಾಯಿ ಚಟ್ನಿನ ಹಾಕ್ಕೊಂಡಿದ್ದೀನಿ. ಕಾಯಿ ಚಟ್ನಿ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ನು. ಆ ರೆಸಿಪಿನ ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಈ ಥರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ಪೊಂಗಲ್ ಅಂತೂ ಅದ್ಭುತವಾಗಿರುತ್ತೆ. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗ್ಬೇಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.